ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಅಂತಂದರೆ ಒಂದು 11:30 ಟೈಮ್ ಆಗಿತ್ತು. ಅವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ತುಳಸಿ ಹಬ್ಬ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಎಷ್ಟು ಜನ ಹಬ್ಬ ಮಾಡ್ತೀರಾ ಗೊತ್ತಿಲ್ಲ, ಮಾಡಿರೋರೆಲ್ಲ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾನು ನಮ್ಮನೇಲಿ ಯಾವ ಥರ ಹಬ್ಬ ಮಾಡ್ತೀನಿ ಅದನ್ನು ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನಿವತ್ತು ಮಧ್ಯಾಹ್ನದಿಂದ ಸಂಜೆ ತನಕ ನನ್ನ ದಿನ ಹೆಂಗಿರುತ್ತೆ, ಹಬ್ಬಕ್ಕೆ ಏನೆಲ್ಲ ನಾನು ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೀನಿ, ಹೇಗೆಲ್ಲ ನಾನು ಹಬ್ಬನ ಮಾಡಿದ್ದೀನಿ ಅಂತ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಏನು ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಾ ಇಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ತಾ ಇರೋದು. ನನ್ನಿಂದ ಎಷ್ಟು ಸಾಧ್ಯ, ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ನಾನು ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಇನ್ನಿವಾಗ ಮಧ್ಯಾಹ್ನಕ್ಕೆ ಫಸ್ಟು ನಾನು ಊಟಕ್ಕೆ ರೆಡಿ ಮಾಡಿಬಿಡ್ತಾ ಇದ್ದೀನಿ. ಯಾಕಂದರೆ ಊಟ ಮುಗಿಸ್ಕೊಂಡು ಆಮೇಲೆ ನಾನು ಫುಲ್ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಲೇಟ್ ಆಗಿಬಿಡುತ್ತೆ ಇಲ್ಲ ಅಂದರೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ, 11:30 11:45 ಆಗಿಬಿಟ್ಟಿತ್ತು ಟೈಮು. ಹಾಗಾಗಿ ಇನ್ನು ಊಟಕ್ಕೆ ಅಂತ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಅವರು ಮುದ್ದೆ ಮತ್ತು ಹೀರೆಕಾಯಿ ಸಾಂಬಾರು ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಏನಾದರೂ ಸೈಡ್ ಡಿಶ್ ಮಾಡಬೇಕು ಅಂತ ಅಂದ್ಕೊಂಡೆ. ಆವಾಗ ಒಂದು ಬಾಳೆಕಾಯಿ ಇತ್ತು ಫ್ರಿಜ್ಜಲ್ಲಿ, ನೋಡಿದೆ. ತುಂಬ ದಿನ ಆಯಿತು ತೊಗೊಂಬಂದಿಟ್ಟು ಅದನ್ನು ಮಾಡಿರಲಿಲ್ಲ. ಹಾಗಾಗಿ ಬಾಳೆಕಾಯಿ ಬಜ್ಜಿಗೆ ರೆಡಿ ಮಾಡ್ಕೊತಾ ಇರೋದು. ಬಾಳೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕಡಲೆ ಹಿಟ್ಟು ಕೂಡ ಕಲಸಿ ಇಟ್ಕೊಂಡೆ. ಇವಾಗ ನಾನು ಬಾಳೆಕಾಯಿನ ಅಂದರೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಇದು ಎಣ್ಣೆ ಯಾಕೆ ಆ ಕಲರ್ ಇದೆ ಅಂತ ಅಂದ್ಕೊಬೇಡಿ, ಮೊನ್ನೆ ಪಕೋಡ ಮಾಡಿದ್ದು ಎಣ್ಣೆ ಅದು, ಹಾಗಾಗಿ ಕಲರ್ ಹಂಗಿದೆ. ಅದೇ ಎಣ್ಣೆಯಲ್ಲೇ ಇವಾಗ ಬಜ್ಜಿನ ಕರ್ಕೊತಾ ಇದ್ದೀನಿ. ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಜ್ಜಿ ಅಂದರೆ ಬಾಳೆಕಾಯಿ ಸ್ವಲ್ಪ ತುಂಬ ದಿನ ಆಯಿತು ತಂದಿಟ್ಕೊಂಡು, ಅದು ಸ್ವಲ್ಪ ಹಣ್ಣಾಗಿರೋ ಥರ ಆಗಿಬಿಡ್ತು. ಹಾಗಾಗಿ ಒಂಚೂರು ಸ್ವೀಟ್ ಥರ ಇತ್ತು, ಆದರೆ ತಿನ್ನೋದಕ್ಕೆ ಚೆನ್ನಾಗಿತ್ತು ನಿಜವಾಗ್ಲೂ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಕಾಯಿ ಬಜ್ಜಿ ಅಂತ. ಸಿಂಪಲ್ಲಾಗಿ 5 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು, ಬೇಗನೆ ಆಗಿಬಿಡುತ್ತೆ, ಟೈಮೇನು ಜಾಸ್ತಿ ತಗೊಳ್ಳಲ್ಲ. ಹೀರೆಕಾಯಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಇವತ್ತು ಹಬ್ಬ ಅಲ್ವಾ, ನಾನ್ ವೆಜ್ ಎಲ್ಲ ಏನೂ ಇಲ್ಲ, ಹಾಗಾಗಿ ವೆಜ್ ಅಷ್ಟೇನೆ. ಇನ್ನು ಸೈಡ್ ಡಿಶ್ಗೂ ಏನೂ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಾಳೆಕಾಯಿ ಬಜ್ಜಿ ಮಾಡಿಕೊಟ್ಟಿದ್ದು. ಇನ್ನು ಬಜ್ಜಿನೂ ಮಾಡ್ಕೊಂಡಿದ್ದಾಯಿತು, ಊಟ ಕೂಡ ಮಾಡ್ಕೊಂಡಿದ್ದಾಯಿತು. ಊಟಕ್ಕೆ ಹೇಳ್ದಂಗೆ ಹೀರೆಕಾಯಿ ಸಾಂಬಾರು, ಮುದ್ದೆ, ಜೊತೇಲಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ಇನ್ನು ಊಟ ಎಲ್ಲ ತಿನ್ಕೊಂಡ್ವಿ ಇಬ್ರೂ, ನಾನು, ನಮ್ಮ ಮನೆಯವರು, ನಮ್ಮಮ್ಮ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ನನಗೆ ಮನೆ ಕ್ಲೀನಿಂಗು ಸ್ಟಾರ್ಟ್ ಆಯಿತು. ಊಟ ತಿಂದಿದ ತಕ್ಷಣ ಸ್ವಲ್ಪ ಹೊತ್ತು ನನಗೆ ಸುಸ್ತಾಗ್ಬಿಡುತ್ತೆ, ಒಂಥರ ಮೈಭಾರ ಬಂದ್ಬಿಡುತ್ತೆ. ಅಯ್ಯೋ, ಊಟ ತಿಂದ ತಕ್ಷಣ ಹೆಂಗಪ್ಪ ಕೆಲಸ ಮಾಡೋದು, ಇವಾಗ ಹೆಂಗೆ ನಾನು ಇದೆಲ್ಲ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಒಂದು ಅರ್ಧ ಗಂಟೆ. ಆಮೇಲೆ ಹೀಗೆ ಕೂತ್ರೆ ಆಗಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎದ್ದು ಬಂದು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವ್ರು ಮೂವಿ ನೋಡ್ಕೊಂಡು ಕೂತಿದ್ರು. ಆವಾಗ ಮೂವಿ ಕಡೆ ನೋಡ್ತಾ ಇರ್ತೀನಿ ನಾನು. ಮೂವಿ ಇಂಟ್ರೆಸ್ಟಿಂಗ್ ಆಗಿತ್ತು, ಆದರೆ ನೋಡೋಕ್ಕೆ ಆಗಲೇ ಇಲ್ಲ ನನಗೆ. ಅವಾಗ ಸ್ವಲ್ಪ ನೋಡಿದ್ದೀನಿ ಅಷ್ಟೇನೆ. ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಎಣ್ಣೆನ ಸೋದಿಸಿ ಇಟ್ಬಿಡ್ತಾ ಇದ್ದೀನಿ. ಇನ್ನೂ ಅದು ಬಿಸಿ ಇತ್ತು, ಹಾಗಾಗಿ ಸ್ವಲ್ಪ ಆರಲಿ ಅಂತ ಇಟ್ಟೆ. ಅದು ಇಟ್ಬಿಟ್ಟು ಪಾತ್ರೆಗಳನ್ನೆಲ್ಲನೂ ತೊಳೆಯೋಕೆ ಹಾಕಿದ್ದೀನಿ, ಇನ್ನೂ ತೊಳೆದಿಲ್ಲ. ಅದಕ್ಕೂ ಮುಂಚೆ ತರಕಾರಿ ಎಲ್ಲ ತೊಗೊಂಬಂದಿದ್ದೆ ಬೆಳಗ್ಗೆನೇ ಹೋಗ್ಬಿಟ್ಟು. ಅದನ್ನೆಲ್ಲನೂ ಸ್ವಲ್ಪ ಎತ್ತಿಟ್ಬಿಡೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ. ಏನೇನು ತೊಗೊಂಬಂದಿದ್ದೆ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಟ್ಬಿಡ್ತಾ ಇದ್ದೀನಿ. ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೆ ಪೂಜೆಗೆ ಬೇಕು ಅಂತ ಅಂದ್ಬಿಟ್ಟು, ಅದನ್ನು ಎಲ್ಲ ತೆಗೆದು ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಇನ್ನು ತರಕಾರಿ ಸ್ವಲ್ಪ ಕ್ಯಾರೆಟು, ಮೂಲಂಗಿ ಮತ್ತು ಹೀರೆಕಾಯಿ ಎಲ್ಲ ತೊಗೊಂಬಂದಿದ್ದೆ. ಈರುಳ್ಳಿ, ಟೊಮೆಟೊ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇವಾಗ.
ಇನ್ನು ತಂದಿದ್ದ ತರಕಾರಿಗಳನ್ನೆಲ್ಲ ಎತ್ತಿಟ್ಟಿದ್ದಾಯಿತು. ಎತ್ತಿಟ್ಬಿಟ್ಟು ಇನ್ನು ನಾನು ಪಾತ್ರೆಗಳು ತೊಳೆದ್ಬಿಡೋಣ ಅಂತ ಬಂದೆ. ಅದಕ್ಕೂ ಮುಂಚೆ ಹಾಲು ತೊಗೊಂಬಂದಿದ್ದೆ. ಇವತ್ತು ಶಾವಿಗೆ ಪಾಯಸ ಮಾಡೋಣ, ಹಾಲು ಪಾಯಸ ಅಂತ ಅಂದ್ಬಿಟ್ಟು ನಾನು ಹಾಲನ್ನ ತೊಗೊಂಬಂದಿದ್ದು. ಹಾಲು ತಂದ ಮೇಲೆ ನಮ್ಮ ಮನೆಯವರು ಇಲ್ಲ ನನಗೆ ರವೆ ಉಂಡೆ ಬೇಕು, ರವೆ ಉಂಡೆ ಮಾಡಿಕೊಡು ಅಂತಂದರು. ಸರಿ ಇನ್ನೇನು ಮಾಡೋದು ಹೋಗ್ಲಿ ಕೇಳಿದ್ದಾರೆ ಅಲ್ವಾ ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡೋಣ ಅಂತಲೇ ಅಂದ್ಕೊಂಡೆ. ರವೆ ಉಂಡೆ ಕೂಡ ಹಾಲು ಬೇಕಲ್ವಾ, ಹಾಗಾಗಿ ಹಾಲನ್ನ ಕಾಯೋದಕ್ಕೆ ಇಟ್ಬಿಡೋಣ ಫಸ್ಟು. ಲೇಟ್ ಆದರೆ ಒಡೆದ್ಗಿಡ್ದು ಹೋಗ್ಬಿಡುತ್ತೆ ಅಂತ ತೊಗೊಂಬಂದು ತುಂಬ ಹೊತ್ತಾಗಿತ್ತು. ಹಾಗಾಗಿ ಫ್ರಿಜ್ಜಲ್ಲಿ ಕೂಡ ಇಟ್ಟಿರಲಿಲ್ಲ, ಆಚೆನೇ ಇಟ್ಟಿದ್ದೆ. ಅದಕ್ಕೇ ಫಸ್ಟು ಕಾಯಿಸಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನು ನಾನು ಹಾಲಿಗೆ ನೀರೆಲ್ಲ ಹಾಕಲ್ಲ, ಯಾಕಂದರೆ ಅದು ಆಲ್ರೆಡಿ ನೀರಾಗೆ ಇರುತ್ತೆ ಹಾಲು. ಹಾಗಾಗಿ ಮತ್ತು ನಾನು ಜಾಸ್ತಿ ಯೂಸ್ ಮಾಡಲ್ಲ ಹಾಲನ್ನ, ಕಾಫಿ ಟೀ ಎಲ್ಲ ಏನು ಮಾಡಲ್ಲ. ಇನ್ನು ಉಳ್ದಿದ್ದ ಹಾಲೆಲ್ಲನೂ ಬೇರೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ರವೆ ಉಂಡೆಗೆ ಜಾಸ್ತಿ ಏನು ಬೇಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪನೇ 1/4 ಲೀಟ್ರೆಲ್ಲ ಹಾಲು ಸಿಗಲ್ಲ. 1/4 ಲೀಟ್ರ್ ಹಾಲು ಸಿಗುತ್ತೆ, ಆದರೆ ನಂದಿನಿದು ಸಿಗಲ್ಲ. ನನಗೆ ಬೇರೆ ಹಾಲೆಲ್ಲ ನಂಗೆ ಇಷ್ಟ ಆಗಲ್ಲ. ನಾನು ತಂದರೆ ನಂದಿನಿ ಹಾಲೇ ತೊಗೊಂಬರೋದು. ಹಾಗಾಗಿ ಸರಿ ಕಾಯಿಸಿಟ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ, ಬೇರೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಕಾಯೋದಕ್ಕಿಟ್ಟೆ ಹಾಲನ್ನ. ಹಾಲು ಕಾಯ್ತಾ ಇರೋಷ್ಟೊತ್ತಿಗೆ ನಾನು ಮನೆಯೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಇವಾಗ ಒಂದು ಕಡೆಯಿಂದ ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಆಚೆ ಕಡೆ ಸ್ವಲ್ಪ ಕ್ಲೀನಿಂಗು ಜಾಸ್ತಿನೇ ಇದೆ. ಯಾಕಂದರೆ ಆಚೆನೇ ನಾನು ತುಳಸಿನ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡ್ತಾ ಇರೋದು, ಮನೆ ಒಳಗೆ ತರ್ತಾ ಇಲ್ಲ. ಯಾಕಂದರೆ ಮನೆ ಒಳಗೆ ತಂದಿಟ್ಟರೆ ನನಗೆ ಜಾಗ ಸಾಕಾಗಲ್ಲ. ಯಾಕಂದರೆ ಕೆಳಗಡೆ ನಮ್ಮಮ್ಮ ಕೂಡ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಮಾಡೋದು ಬೇಡ, ಎರಡೂ ಒಟ್ಟಿಗೆ ಇಟ್ಬಿಟ್ಟು ಒಂದೇ ಕಡೆ ಮಾಡಿಬಿಡು ತುಳಸಿನ ಅಂತಂದರು. ಹಾಗಾಗಿ ಆ ತುಳಸಿನೂ ತೊಗೊಂಬಂದು ಮೇಲೆ ಇಡಬೇಕಾಗಿತ್ತು. ಇನ್ನು ಇಲ್ಲ ಅಂದಿರೆ ನಾನು ಒಳಗಡೆ ಇಟ್ಟು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನಮ್ಮಮ್ಮ ಹಂಗಂದಮೇಲೆ ಎರಡೂ ಗಿಡನೂ ತಂದಿಡೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಅಲ್ಲೇ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಎಲ್ಲ ಗಿಡಗಳಿಗೂ ನೀರು ಹಾಕಿಬಿಟ್ಟು ತುಳಸಿ ಪಾಟ್ಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಆ ಕಡೆ ಇರೋದು ನಮ್ಮಮ್ಮ ಕೆಳಗಡೆ ಪೂಜೆ ಮಾಡೋ ತುಳಸಿ ಪಾಟು. ಚೆನ್ನಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೀಪ ಊದುಗಡ್ಡಿ ಎಲ್ಲ ಹಚ್ಚಿ ಅದನ್ನು ಕಪ್ಪಗೆ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಅದು ಆ ಕಲರ್ ಕಾಣಿಸ್ತಾ ಇದೆ. ಮೊನ್ನೆ ಅಷ್ಟೇ ಪೇಂಟ್ ಮಾಡಿ ಕೊಟ್ಟಿದ್ದೆ, ಅದಕ್ಕೆ ಅಷ್ಟು ಬೇಗ ಅಷ್ಟು ಗಲೀಜು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದೆ ನಾನು, ಜಾಸ್ತಿ ಹಚ್ಚಬೇಡ, ಸ್ವಲ್ಪ ನೀಟಾಗಿ ಕಾಣೋ ಥರ ಇಟ್ಕೋ ಅಂತ. ಅವ್ರು ಹಂಗೆ ಮಾಡಲ್ಲ, ಎಲ್ಲ ಚೆನ್ನಾಗಿ ಹಚ್ಚಿ ಮೆತ್ತಿ ಇಟ್ಬಿಡ್ತಾರೆ. ನನಗೆ ಹಂಗೆ ಇಷ್ಟ ಆಗಲ್ಲ. ನಾನು ಹೊಸ್ದಾಗಿ ಅವಾಗಷ್ಟೇ ಮಾಡ್ಕೊಂಡಿದ್ದು. ನಂದು ಮಾಡೋವಾಗಲೇ, ನನ್ನ ಪಾಟಿಗೆ ಮಾಡೋವಾಗಲೇ ಪೇಂಟ್ನ ಆ ಪಾಟ್ಗೂ ಮಾಡಿಕೊಟ್ಟಿದ್ದು. ನೀವೇ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ನಂದು ಪಾಟ್ ಕಲರ್ ಹೆಂಗಿದೆ, ನಮ್ಮಮ್ಮಂದು ಪಾಟ್ ಕಲರ್ ಹೆಂಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಪಾಟ್ಗಳನ್ನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇನ್ನು ಆಚೆ ಕೂಡ ಅಂದರೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಇನ್ನು ಹಬ್ಬ ಮಾಡಬೇಕು ಅಂದರೆ ಎಲ್ಲ ಕ್ಲೀನೇ ಮಾಡಬೇಕು. ಬೆಳಗ್ಗೆ ತೊಳೆದಿರಲಿಲ್ಲಲ್ಲ, ಬೆಳಗ್ಗೆ ನಾನು ಏನೂ ಮಾಡಿರಲಿಲ್ಲ. ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಬೆಳಗ್ಗೆ ಮಾಡಿಬಿಟ್ಮೇಲೆ ಅದು ಪೂಜೆ ಮಾಡೋಷ್ಟೊತ್ತಿಗೆ ಒಂಥರ ಚೆನ್ನಾಗಿ ಅನಿಸಲ್ಲ. ರಂಗೋಲಿ ಎಲ್ಲ ಬಿಟ್ಟು ತುಂಬ ಹೊತ್ತಾಗ್ಬಿಟ್ಟಿರುತ್ತೆ, ಎಲ್ಲ ಒಂಥರ ಧೂಳು ಥರ ಬಂದು ಕೂತ್ಕೊಂಡಿರುತ್ತೆ. ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ನಾನು ಏನಾದರೂ ಮಾಡ್ತೀನಿ ಅಂದರೆ ಅದು ಆವಾಗಲೇ ಕ್ಲೀನ್ ಮಾಡಿಕೊಂಡು ಆವಾಗಲೇ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ತೊಳೆದು ಮಾಪ್ ತಗೊಂಡು ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಲೈಟ್ ಕೂಡ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಮನೆಯಲ್ಲಿ ನಾವು ಬಾಗಿಲಿಗೆ ಬಿಟ್ಟಿದ್ರು, ಆ ಲೈಟನ್ನು ಬಿಚ್ಚಿಸ್ಕೊಂಡು ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಜಾಸ್ತಿ ಉದ್ದ ಏನೂ ಇರಲಿಲ್ಲ, ಇರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗೇ ಕಾಣಿಸ್ತಾ ಇತ್ತು, ಪರವಾಗಿಲ್ಲ. ಆ ಕಡೆ ಈ ಕಡೆ 2 ಶೋ ಪ್ಲ್ಯಾಂಟ್ನೂ ಇಟ್ಟಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಚಿಕ್ಕದಾಗಿ ಬಾಳೆಕಂದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿತ್ತು, ಆದರೆ ಸಿಗಲಿಲ್ಲ. ನಮ್ಮ ಮನೆಯವರು ಈ ಟೈಮಲ್ಲೆಲ್ಲ ಯಾರು ಇಟ್ಕೊಂಡಿರ್ತಾರೆ ಈ ಹಬ್ಬಕ್ಕೆಲ್ಲ ಅಂತಂದರು. ಸರ್ಕಲಲ್ಲೆಲ್ಲ ನೋಡಿದ್ವಿ, ಸಿಗಲಿಲ್ಲ. ಇತ್ತೋ ಏನೋ ನಾನು ಸರಿಯಾಗಿ ಗಮನಿಸ್ಲಿಲ್ವೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಿಗಲಿಲ್ಲ. ನಮಗೆಲ್ಲೂ ಕಾಣಿಸ್ಲಿಲ್ಲ, ಮಾವಿನೆಲೆ ಕೂಡ ಕಾಣಿಸ್ಲಿಲ್ಲ. ಅದರಲ್ಲೂ ಇದು ಮಾತ್ರ ಏನು ಇದ್ರ ಜೊತೇಲಿ ಇಡ್ತೀವಿ ಅಲ್ಲ, ತುಳಸಿ ಜೊತೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡನ ಕಡ್ಡಿನ ಅದು ಮಾತ್ರ ಎಲ್ಲ ಕಡೆ ಇಟ್ಕೊಂಡಿದ್ರು. ನಾನೇನು ಮಾಡಿದೆ ಅಂದರೆ ಇವತ್ತು ರೇಟ್ ಅದಕ್ಕೆ ಸುಮಾರು ಚಿಕ್ಕದೆಲ್ಲನೂ 50 ರೂಪಾಯಿ, ದೊಡ್ಡದೆಲ್ಲ 100 ರೂಪಾಯಿ ಈ ರೇಂಜಲ್ಲಿ ಹೇಳ್ತಾಯಿದ್ರು. ನಾನು ಶನಿವಾರನೇ ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಏನಕ್ಕೋ ಅಂಗಡಿಗೆ ಹೋದಾಗ ಮಧ್ಯಾಹ್ನ ಕಾಣಿಸ್ತು, ಅಲ್ಲಿ ಗೊತ್ತಿರೋರೊಬ್ರು ಇಟ್ಕೊಂಡಿದ್ರು. ಅವ್ರನ್ನ ಕೇಳಿದೆ, 100 ರೂಪಾಯಿ ಕಡ್ಡಿ ಅಂದರು, ದೊಡ್ಡದು. ಚಿಕ್ಕದು 50 ರೂಪಾಯಿ ಅಂತಂದರು. 50 ರೂಪಾಯಿ ಎಲ್ಲ ಕೊಡಲ್ಲ ಅಂತಂದ್ಬಿಟ್ಟು ಹಂಗೂ ಹಿಂಗೂ ಮಾತಾಡಿಬಿಟ್ಟು 30 ರೂಪಾಯಿಗೆ ಡೀಲ್ ಮಾಡ್ಕೊಂಡು ಎತ್ಕೊಂಬಂದ್ಬಿಟ್ಟೆ. ಅದನ್ನು ತಗೊಂಬಂದು ಮನೇಲೇ ಇಟ್ಕೊಂಡಿದ್ದೆ. ಶನಿವಾರನೇ ತಂದು ಇಟ್ಕೊಂಡ್ಬಿಟ್ಟಿದ್ದೆ ಕಡ್ಡಿನ. ಅದನ್ನು ಹಾಗೆ ಇಟ್ಟಿದ್ದೆ ನಾನು. ಆದರೆ ಸ್ವಲ್ಪ ಕಾಯೆಲ್ಲ ಬಾಡ್ದಂಗೆ ಆಗೋಯ್ತು ಅಷ್ಟೇನೆ. ಆದರೂ ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನು ಅವರು ಕೂಡ ಕಿತ್ಕೊಂಬಂದಿಟ್ಟು ಎಷ್ಟೋ ಹೊತ್ತು ಆಗಿರುತ್ತೆ ಅಲ್ವಾ ಅಂದ್ಬಿಟ್ಟು. ಇನ್ನು ಇವತ್ತು ಹೋಗಿದ್ರೆ ಅದಕ್ಕೆ ಗ್ಯಾರಂಟಿ ಒಂದು 50 ರಿಂದ 100 ರೂಪಾಯಿ ಈಸ್ಕೊಂಡಿರೋರು ಆ ಕಡ್ಡಿಗೆ.
ಸರಿ ತೊಗೊಂಬಂದಿದ್ದು ಒಳ್ಳೇದೇ ಆಯಿತು ಅಂತ. ಹೂವು ಕೂಡ ಅಷ್ಟೇ, ಒಂದು ಮಲ್ಲಿಗೆ ಹೂವು ಕೇಳಿದೆ, 100 ರೂಪಾಯಿ ಹೇಳಿದ್ರು. ಸರಿ ಬೇಡ ಬಿಡಪ್ಪ, ಇವತ್ತು ನಾನು ಹೂವನೇ ಮುಟ್ಕೊಳಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ. ಇನ್ನು ಪೂಜೆಗೆ ಶಾಮಂತಿಗೆ ಹೂ ಮಾತ್ರ ಸ್ವಲ್ಪ ಬಿಡಿ ಹೂವನ್ನ ತೆಗೆದಿಟ್ಕೊಂಡಿದ್ದೆ. ಜೊತೆಯಲ್ಲಿ ಕಟ್ಟಿರೋ ಹೂ ಮೊನ್ನೆ 50 ರೂಪಾಯಿಗೆ 2 ಮೊಳ ಅಂತ ಬಂದಿತ್ತು, ತೆಗೆದಿಟ್ಕೊಂಡ್ಬಿಟ್ಟಿದ್ದೆ ಅದು ಕೂಡ ಫ್ರಿಜ್ಜಲ್ಲಿ. ಹೆಂಗೋ ಎಲ್ಲನೂ ಮುಂಚೆನೇ ತೆಗೆದಿಟ್ಕೊಂಡಿದ್ದಕ್ಕೆ ಇವತ್ತು ಎಲ್ಲದು ಸರಿ ಹೋಯಿತು. ಇಲ್ಲಾಂದರೆ ಖರ್ಚು ಜಾಸ್ತಿನೇ ಆಗಿರ್ತಿತ್ತು. ನಮ್ಮ ಮನೆಯವ್ರು ಪ್ರತಿ ಸಲ ಬೈತಾರೆ, ಪ್ರತಿ ಹಬ್ಬಕ್ಕೂ ನಿಂದು ಖರ್ಚುಗಳು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ಈ ಸತಿ ಮಾತ್ರ ಮುಂಚೆನೇ ಎಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಖರ್ಚು ಆದಷ್ಟು ಕಮ್ಮಿ ಮಾಡಿದ್ದೀನಿ. ಎಷ್ಟು ಸಾಧ್ಯ ಅಷ್ಟು ಕಮ್ಮಿ ಮಾಡಿಬಿಟ್ಟು ಏನಿತ್ತೋ ಅದರಲ್ಲೇ ಹಬ್ಬ ಮಾಡಿದ್ದೀನಿ. ಇನ್ನು ಬಾಗಿಲೆಲ್ಲ ಒರೆಸ್ಕೊಂಡಾಯ್ತಲ್ಲ, ಇನ್ನು ರಂಗೋಲಿ ಕೂಡ ಬಿಡಿಸ್ಕೊಂಡೆ. ಹೊಸಲನ್ನೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ. ಹೊಸಲು ಮುಂದೆ ಚಿಕ್ಕದಾಗೊಂದು ರಂಗೋಲಿ ಹಾಕಿದ್ದೀನಿ. ಇನ್ನಿವಾಗ ತುಳಸಿ ಗಿಡಗಳ ಮುಂದೆ ಕೂಡ ರಂಗೋಲಿ ಹಾಕ್ಕೊತಾ ಇದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು. ನಾನು ಅರಿಶಿನ ಕುಂಕುಮ ಇಡೋದಾದರೆ ಇಷ್ಟೇ ಸಿಂಪಲ್ಲಾಗಿ ಹಿಂಗೆ ಇಟ್ಕೊತೀನಿ. ನಮ್ಮಮ್ಮ ಆದರೆ ನೋಡ್ತಾ ಇರ್ಬೋದು ಪಾಟ್ ಕಲರ್ ಹೆಂಗಾಗಿದೆ ಅಂತ, ಆ ಥರ ಇಡ್ತಾರೆ. ನನಗೆ ಅಷ್ಟೆಲ್ಲ ಜಾಸ್ತಿ ಇಡೋಕ್ಕೆ ಇಷ್ಟ ಆಗಲ್ಲ, ಸಿಂಪಲ್ಲಾಗಿ ಇಟ್ಕೊಬೇಕು, ನೀಟಾಗಿ ಕಾಣಿಸ್ಬೇಕು ಅಷ್ಟೇನೆ. ಇನ್ನು ರಂಗೋಲಿ ಕೂಡ ಬಿಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಿಂಪಲ್ಲಾಗಿ ಮಾಮೂಲಿ ರಂಗೋಲಿನೇ, ಇದೊಂದು ಸೈಡ್ ರಂಗೋಲಿ ಹಾಕ್ಕೊಂಬಿಟ್ಟು ಬಾರ್ಡ್ರ್ ರಂಗೋಲಿನ, ಆಮೇಲೆ ಅಷ್ಟದಳ ಪದ್ಮ ರಂಗೋಲಿನೇ ಹಾಕಿದೆ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಇನ್ನು ರಂಗೋಲಿ ಕೂಡ ಬಿಡಿಸಿದ್ದಾಯಿತು. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಆಚೆ ಎಲ್ಲ ಕೆಲಸ ಮುಗೀತು, ಆಚೆ ಕ್ಲೀನಿಂಗ್ ಆಯಿತು. ಇನ್ನು ಇವಾಗ ಒಳಗಡೆ ಕ್ಲೀನಿಂಗು ಮಾಡ್ಕೊಬೇಕಲ್ಲ. ಕಸ ಅಷ್ಟೇ ಗುಡಿಸಿದ್ದು, ಪಾತ್ರೆಗಳು ತೊಳೆದಿರಲಿಲ್ಲ. ಊಟ ಮಾಡಿದ್ದಾದಮೇಲೆ ಎಲ್ಲ ಪಾತ್ರೆಗಳು ಗುಡ್ಡೆ ಹಾಕಿದ್ನಲ್ಲ, ಎಲ್ಲನೂ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಇನ್ನು ಪಾತ್ರೆಗಳನ್ನೆಲ್ಲನೂ ಉಜ್ಜಿ ತೊಳೆದು ಹಂಗೆ ಸ್ಟ್ಯಾಂಡ್ಗೆ ಹಾಕ್ತಾ ಇದ್ದೀನಿ ಅಂತ ಒಂದೆರಡು ಸತಿ ಕಮೆಂಟ್ ಮಾಡಿ ಹೇಳಿದ್ದಾರೆ, ಹಂಗೆ ಸ್ಟ್ಯಾಂಡ್ಗೆ ಹಾಕಬೇಡಿ ಅಂತ. ಯಾಕಂದರೆ ನನಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಮತ್ತು ಬೇಷನ್ನು ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ತೊಳೆದಿದ್ದನ್ನೆಲ್ಲ ಹಾಗೆ ಸ್ಟ್ಯಾಂಡ್ಗೆ ಹಾಕ್ಬಿಡ್ತೀನಿ. ಆವಾಗ ಏನಾಗುತ್ತೆ, ಅದು ನೀರೆಲ್ಲನೂ ಕೆಳಗೆ ಬಂದುಬಿಡುತ್ತೆ. ನಾನು ಇನ್ನೂ ಮನೆ ಒರೆಸಿರಲ್ಲ ಅಲ್ವಾ, ನಾನು ಅದಕ್ಕೆ ಮನೆ ಒರೆಸೋಕ್ಕೂ ಮುಂಚೆನೇ ಪಾತ್ರೆಗಳನ್ನ ತೊಳೆದ್ಬಿಡೋದು. ಪಾತ್ರೆಗಳನ್ನೆಲ್ಲ ತೊಳೆದಾದ್ಮೇಲೆ ಆ ನೀರೆಲ್ಲ ಕೆಳಗೆ ಬಂದುಬಿಟ್ಟಿರುತ್ತೆ, ಆಮೇಲೆ ಮನೆ ಒರೆಸ್ಕೊಂಬಿಟ್ರೆ ಸರಿ ಹೋಗುತ್ತೆ. ಹಾಗಾಗಿ ಎಲ್ಲನೂ ತೊಳೆದು ನಾನು ಸ್ಟ್ಯಾಂಡ್ಗೆ ಇಟ್ಬಿಡ್ತೀನಿ. ಇನ್ನು ಪಾತ್ರೆಗಳನ್ನೆಲ್ಲನೂ ತೊಳೆದು ಸ್ಟವ್ನ ಶೆಲ್ಫನ್ನ ಎಲ್ಲ ಉಜ್ಜಿ ತೊಳೆದು ಕ್ಲೀನಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸ್ಟವ್ ಸೆಲ್ಫು ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನು ಸ್ನಾನಕ್ಕೆ ನೀರು ಕೂಡ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನೀರು ಇಡ್ತಾ ಇದ್ದೀನಿ. ಯಾಕಂದರೆ ನೀರು ಇಟ್ಬಿಟ್ರೆ ನಾನು ಇನ್ನೂ ಬೇರೆ ಕೆಲಸಗಳು ಮಾಡ್ಕೊಬೇಕು. ನೋಡಿ, ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ, ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ನೆನೆಸ್ಕೊಂಡಿದ್ದೀನಿ, ಮುದ್ದೆನೇ ಆಗಿದ್ದೆ. ಏನು ಮಾಡೋಕ್ಕಾಗತ್ತೆ, ಇನ್ನು ಕೆಲಸ ಮಾಡೋವಾಗ ಹಿಂಗೆ ಇರುತ್ತೆ.
ಸರಿ ಅಂತ ಅಂದ್ಬಿಟ್ಟು ಇನ್ನು ಸ್ನಾನಕ್ಕೆ ನೀರು ಕೂಡ ಇಡ್ತಾ ಇದ್ದೀನಿ. ಅದು ಅದ್ರ ಪಾಡಿಗೆ ಕಾಯ್ತಾ ಇದ್ರೆ ನಾನು ಇನ್ನೂ ಮನೆ ಒರೆಸ್ಕೊಬೇಕಾಗಿತ್ತು. ಹಾಗಾಗಿ ಇನ್ನು ಒಳಗಡೆ ಮನೆ ಕೂಡ ಎಲ್ಲನೂ ಒರೆಸ್ಕೊಂಬಿಟ್ಟೆ ನೀಟಾಗಿ. ಇನ್ನು ಮನೆ ಒರೆಸ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಇನ್ನಿವತ್ತು ಹಬ್ಬ ಅಲ್ವಾ, ಸೀರೆ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಸೀರೆ ಉಟ್ಕೊಂಡಿದ್ದೀನಿ. ಇವತ್ತು ಉಟ್ಕೊಂಡಿರೋ ಸೀರೆ ಬಂದು ನಾನು ಮೀಶೋದಲ್ಲಿ ತಗೊಂಡಿದ್ದು. ಒಂದು ವರ್ಷದ ಮೇಲೆ ಆಯಿತು ಅಂತ ಅನಿಸುತ್ತೆ. ಹೋದ ವರ್ಷ ಶ್ರೀರಾಮನವಮಿಗೋ ಏನೋ ತಗೊಂಡಿದ್ದೆ. ವೈಟ್ ಸ್ಯಾರಿ, ಕೇರಳ ಸ್ಯಾರಿ ಅಲ್ಲ ಇದು. ಇದೊಂಥರ ಚೆನ್ನಾಗಿದೆ ಸ್ಯಾರಿ, ಕಾಟನ್ ಅಲ್ಲ, ಆದರೆ ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ. ಬರೀ 200 ರೂಪಾಯಿ ಅಷ್ಟೇ, ಮೀಶೋದಲ್ಲಿ ತಗೊಂಡಿದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೆ ಅದು ಕೇರಳ ಸ್ಯಾರಿ ಅಂತಲೇ ಅನಿಸುತ್ತೆ, ಆದರೆ ಕೇರಳ ಸ್ಯಾರಿ ಅಲ್ಲ ಅದು. ಚೆನ್ನಾಗಿರುತ್ತೆ, ಉಟ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಒಂದೇ ಒಂದು ಸಾರಿ ಉಟ್ಕೊಂಡಿದ್ದು ಅದನ್ನು ಇಲ್ಲಿ ತನಕ ತಗೊಂಡಾಗಿಂದ. ಹಾಗಾಗಿ ಇವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ರೆಡಿನೂ ಆದೆ. ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಜುಮ್ಕಿ ಹಾಕ್ಕೊಂಡೆ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾನು ರೆಡಿ ಆಗಿಬಿಟ್ಟು ಇನ್ನು ದೇವ್ರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡಿಕೊಂಡೆ. ಪೂಜೆ ಐಟಮ್ಸ್ ಎಲ್ಲ ತೊಳಿಬೇಕಾಗಿತ್ತು, ಆದರೆ ಆಗಲಿಲ್ಲ, ಟೈಮ್ ಹಾಗೆ ಹೋಯ್ತು. ಇನ್ನು ಪೂಜೆ ಐಟಮ್ಸು ತೊಳಿತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತೊಳಿಲಿಲ್ಲ. ಹಾಗೆ ಎಲ್ಲನೂ ಒಣಗಿರೋ ಹೂ ತೆಗೆದ್ಬಿಟ್ಟು ಧೂಳೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ದೇವ್ರಿಗೆ, ಅಂದರೆ ಏನು ಹೂವೆಲ್ಲ ಇಟ್ಬಿಟ್ಟು ದೀಪ ಹಚ್ಚಿರೋದು ಅಷ್ಟೇನೆ. ನಾಳೆ ನಾಡ್ದು ಯಾವಾಗಲಾದ್ರೂ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಆಗಲಿಲ್ಲ ನನಗೆ, ಒಂದೇ ಸಮ ಕೆಲಸ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಥವಾ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಸಮ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ನನಗೆ. ಹಾಗಾಗಿ ಒಂದೇ ಸಮ ಕೆಲಸ ಮಾಡೋಕ್ಕಾಗಲ್ಲ. ಸರಿ ಪರವಾಗಿಲ್ಲ, ಏನು ನಡೆಯುತ್ತೆ, ನಾಳೆ ಯಾವಾಗಲಾದ್ರೂ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ದೀಪ ಹಚ್ಚಿದೆ, ಎಲ್ಲ ಕ್ಲೀನ್ ಮಾಡಿಕೊಂಡು. ಇನ್ನು ಒಳಗಡೆ ದೇವ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಟೆ, ಆಮೇಲೆ ದೀಪ ಹಚ್ಚೋಣ ಅಂತ. ಅಷ್ಟರಲ್ಲಿ ಆಚೆ ಕೂಡ ಇನ್ನೂ ರೆಡಿ ಮಾಡಬೇಕಿತ್ತಲ್ಲ, ತುಳಸಿ ಹತ್ರ ಬರೀ ರಂಗೋಲಿ ಬಿಡಿಸಿ ಲೈಟ್ ಹಾಕಿ ಮಾತ್ರ ಬಂದಿದ್ದೆ. ಇನ್ನು ಆವಾಗಲೇ ಹೇಳ್ದಂಗೆ ನಾನು ಒಂದು ಕಡ್ಡಿ ತೊಗೊಂಬಂದಿದ್ದೆ, ಬೆಟ್ಟದ ನಲ್ಲಿಕಾಯಿ ಇದು ಗಿಡದ್ದು ಕಡ್ಡಿ. ಅದರಲ್ಲೇ 2 ಪಾಟ್ ಇತ್ತು, ಅದನ್ನೇ 2 ಕೊಂಬೆನಲ್ಲಿ ಮುರಿದ್ಬಿಟ್ಟು 2 ಪಾಟ್ಗಳಿಗೆ ಒಂದೊಂದು ಇಟ್ಟೆ. ಇನ್ನು ಅದನ್ನೇ ಅಡ್ಜಸ್ಟ್ ಮಾಡಿಬಿಡೋಣ, ಇನ್ನೊಂದು ತೊಗೊಂಬರೋದು ಇನ್ನೇನು ಅಂದ್ಬಿಟ್ಟು. ನಮ್ಮ ತರ್ತಾರೆ ಅಂತ ಅಂದ್ಕೊಂಡಿದ್ದು ನಾನು. ಅವರು ನಾನು ಮಾಡಲ್ಲ, ನೀನೇ ಮೇಲೇ ಇಟ್ಬಿಡು ಅಂತಂದ್ರಲ್ಲ. ಹಾಗಾಗಿ ಎಷ್ಟಿತ್ತೋ ಅಷ್ಟನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು 2 ಪಾಟ್ಗಳಿಗೂ ಹೂವು ಮತ್ತು ಬೆಟ್ಟದ ನಲ್ಲಿಕಾಯಿ ಕಡ್ಡಿ ಎಲ್ಲನೂ ಇಟ್ಟೆ. ಮತ್ತು ಗೆಜ್ಜೆ ವಸ್ತ್ರ ಹಾಕಿ ಎಲ್ಲ ಏನೇನು ಮಾಡಬೇಕು, ಮತ್ತು ಅದಕ್ಕೆ ಅರ್ಶಿನ ಕೊಂಬದ್ದು ತಾಳಿ ಕಟ್ಟಬೇಕು, ಎಲ್ಲನೂ ಮಾಡಿದೆ. ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ದೀಪಗಳು ಎಷ್ಟಿದ್ವೋ ಅಷ್ಟು ದೀಪಗಳನ್ನ ಎಲ್ಲ ಈ ಥರ ಜೋಡಿಸಿದ್ದೀನಿ ರಂಗೋಲಿ ಮೇಲೆ. ಎಲ್ಲನೂ ತುಳಸಿ ಪಾಟ್ ಮುಂದೆ ಕೂಡ ಎಲ್ಲ ಕಡೆ ಜೋಡಿಸಿ ಎಲ್ಲದಕ್ಕೂ ಎಣ್ಣೆ ಹಾಕಿ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಟೆ, ಹೂವೆಲ್ಲ ಇಟ್ಬಿಟ್ಟು ದೀಪದ ಸುತ್ತ. ಇನ್ನು ಆಚೆನೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಒಳಗಡೆ ಕೂಡ ದೇವರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಲ್ಲ, ಇನ್ನು ದೀಪ ಹಚ್ಚಿರಲಿಲ್ಲ. ಅಷ್ಟಕ್ಕೆ ಮುಂಚೆ ನೈವೇದ್ಯ ರೆಡಿ ಮಾಡ್ಕೊಬೇಕಿತ್ತಲ್ಲ. ಹಾಗಾಗಿ ರವೆ ಉಂಡೆ ಮಾಡೋದಕ್ಕೆ ಹೇಳಿದ್ರಲ್ಲ ನಮ್ಮ ಮನೆಯವರು, ಸರಿ ಅದನ್ನೇ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ರವೆ ಉಂಡೆಗೆ ಸಿಂಪಲ್ಲಾಗಿ ಜಾಸ್ತಿ ಏನು ಐಟಮ್ಸು ಬೇಕಿಲ್ಲ, ಜಾಸ್ತಿ ಟೈಮು ಬೇಕಿಲ್ಲ. ಒಂದು 20 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು, ಬೇಗ ಮಾಡ್ಕೊಂಬಿಡ್ಬೋದು. ಸಿಂಪಲ್ಲಾಗಿ ಮಾಡ್ತಾ ಇರೋದು, ಈಸಿಯಾಗಿ ಆಗಿಬಿಡುತ್ತೆ. ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಸ್ವೀಟು ಅನ್ನೋದಾದರೆ ಈ ಥರ ರವೆ ಉಂಡೆ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ನಾನು ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ 1 ಕಪ್ಪು ರವೆನ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂಗಡಿಯಿಂದ ತಂದಿರೋದಲ್ವ, ಲೂಸ್ ರವೆ ಬೇರೆ, ಏನಾದರೂ ಹುಳ ಅಥವಾ ಕಸ ಏನಾದರೂ ಇರ್ಬೋದಾ ಅಂತ ಕ್ಲೀನ್ ಮಾಡ್ಕೊತಾ ಇರೋದು ಅಷ್ಟೇನೆ. ನಾನು ಸಣ್ಣ ರವೆ ತಗೊಳ್ಳೋದಕ್ಕೆ ಹೋಗಲ್ಲ, ಸಾಮಾನ್ಯವಾಗಿ ನಾನು ತರೋದು ಬನ್ಸಿ ರವೆ ಮಾತ್ರನೇ. ಆದರೆ ಇವತ್ತು ಇವ್ರು ಕೇಳಿದ್ರಲ್ಲ ಅಂದ್ಬಿಟ್ಟು ಸಣ್ಣ ರವೆ ತೊಗೊಂಬಂದಿದ್ದು. ಇನ್ನು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಣದ್ರಾಕ್ಷಿ ಬಾದಾಮಿ ಅದು ಇದ್ದರೆ ಹಾಕ್ಕೊಬೋದು ಇತ್ತು, ಆದರೆ ಅದು ನನಗೆ ಸಡನ್ನಾಗಿ ಕೈಗೆ ಸಿಗಲಿಲ್ಲ.
ಹಾಗಾಗಿ ಈಗ ಅದನ್ನು ಹುಡುಕ್ತಾ ಕುತ್ಕೊಳ್ಳೋಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗೋಡಂಬಿ ಸಿಕ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ. ಅದನ್ನು ಹುರಿದು ಎತ್ತಿಟ್ಕೊಂಡಾದಮೇಲೆ ಅದೇ ತುಪ್ಪದಲ್ಲೇನೆ ನಾನು ರವೆನ ಹಾಕ್ಕೊತಾ ಇದ್ದೀನಿ. 1 ಕಪ್ಪು ರವೆ ತಗೊಂಡಿರೋದು. ರವೆನ ಹಾಕ್ಕೊಂಡು ರವೆನ ಯಾವ ಥರ ಹುರಿಬೇಕು ಅಂತಂದರೆ ಅದು ತುಂಬ ಕಲರ್ ಚೇಂಜ್ ಆಗಬಾರ್ದು, ಆದರೆ ಚೆನ್ನಾಗಿ ಹುರಿದಿರಬೇಕು. ನೋಡ್ತಾ ಇರ್ಬೋದು ನೀವು, ಇಷ್ಟು ಥರ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಹುರಿದಾದ್ಮೇಲೆ ರವೆನ ಅದೇ ರವೆ ಒಳಗಡೆ ನಾನು ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ಕೊತಾ ಇದ್ದೀನಿ. ಒಣಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೊಬೋದು. ನಾನು ಒಣಕೊಬ್ಬರಿ ಹಾಕಿಲ್ಲ, ಇದು ಹಸಿ ಕೊಬ್ಬರಿನೇ. ಆದರೆ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಸ್ವಲ್ಪ ಒಣಗಿರೋ ಥರ ಆಗಿರುತ್ತೆ ಅಲ್ವಾ, ಡ್ರೈ ಆಗಿರುತ್ತೆ. ಅದನ್ನು ತುರಿದ್ಬಿಟ್ಟು ಹಾಕ್ಕೊತಾ ಇರೋದು. ಆದರೂ ಅದು ಹಸಿ ಇರುತ್ತೆ ಅಂದ್ಬಿಟ್ಟು ನಾನು ಅದೇ ಹುರಿದಿರೋ ರವೆ ಒಳಗಡೆ ಹಾಕ್ಕೊಂಡು ಅದೇ ಬಿಸಿನಲ್ಲೇ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಾಗತ್ತೆ ಕಾಯಿ ಅಂತಂದ್ಬಿಟ್ಟು. ಜೊತೆಯಲ್ಲಿ 1 ಕಪ್ ರವೆಗೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇರೋದು. ಇನ್ನೂ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಬೋದು, ಕಮ್ಮಿನೂ ಹಾಕ್ಕೊಬೋದು. ನನಗೆ ಅಷ್ಟು ಸಾಕಂತ ಅನ್ನಿಸ್ತು. ಅದು ಕೂಡ ಸ್ವೀಟ್ ಜಾಸ್ತಿನೇ ಆಯಿತು. ಇನ್ನೂ 1-2 ಸ್ಪೂನಷ್ಟು ಕಮ್ಮಿ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆದರೆ ರವೆ ಉಂಡೆ ಮಾತ್ರ ಸಕ್ಕದಾಗಿ ಬಂದಿತ್ತು. ನಮ್ಮ ಮನೆಯವರೇ ಎಲ್ಲ ತಿಂದು ಖಾಲಿ ಮಾಡಿಬಿಟ್ರು ಅದನ್ನು. ಇನ್ನು ಅದನ್ನು ಅಷ್ಟನ್ನು ಹಾಕ್ಕೊಂಡು ಅದೇ ಬಿಸಿನಲ್ಲೇ ಸಕ್ಕರೆ ಕೂಡ ಕರಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಅದೇ ಊರಿನಲ್ಲೇನೆ ನಿಧಾನ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನು ಅದನ್ನು ತೆಗೆದಿಟ್ಬಿಟ್ಟು ನಾನು ಹಾಲು ಆವಾಗಲೇ ಕಾಯಿಸಿಟ್ಟಿದ್ದು ಆರೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು. ಇನ್ನು ನಾನು ಹುರಿದಿಟ್ಕೊಂಡಿರೋ ರವೆನ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಬಾಣಲಿಲೇ ಬಿಟ್ಟಿದ್ದಕ್ಕೆ ನೋಡಿ ಅಷ್ಟು ಬೇಗ ಅದು ತಳ ಹತ್ತೋ ಥರ ಆಗಿಬಿಡ್ತು. ಬಾಣಲಿ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಅದಕ್ಕೆ ಪ್ಲೇಟಲ್ಲಿ ಹಾಕ್ಕೊಂಡೆ. ಇನ್ನಿವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋ ಗೋಡಂಬಿ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ಹಾಲು ಹಾಕ್ಕೊಂಡು ಕಲಿಸ್ಕೊಬೇಕು. ಅಷ್ಟರಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಜಾಸ್ತಿ ಬೇರೆ ಇದೆ. ಹಾಲನ್ನ ಹಾಕ್ಕೊಂಡು ಹಾಲಲ್ಲಿ ಏನು ಕೆನೆ ಇತ್ತಲ್ಲ ಅದ್ರ ಸಮೇತ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಹಾಲಿಗೆ ನೀರು ಹಾಕ್ದಿರ ಕಾಯಿಸಿದ್ದಕ್ಕೆ ಅಷ್ಟು ಕೆನೆ ಬಂದಿತ್ತು. ಅದು ಕೆನೆ ಸಮೇತ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಏಲಕ್ಕಿ ಪುಡಿ ಇದ್ದರೆ ಅದನ್ನು ಹಾಕ್ಕೋಬೋದು, ನಾನು ಹಾಕಿಲ್ಲ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಫಸ್ಟು ಕೈಯಲ್ಲೇ ಮಿಕ್ಸ್ ಮಾಡಿದೆ, ಬಿಸಿ ಜಾಸ್ತಿ ಇತ್ತು ಅದು ರವೆ. ಹಾಗಾಗಿ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಕೈ ಬಿಸಿ ಜಾಸ್ತಿ ಆಗಿದ್ದಕ್ಕೆ ಸೌಟಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಒಂದು ಸತಿ ಫುಲ್ಲು ಹಾಲು ರವೆಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಹಬ್ಬದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದಾಗ ಇದೇ ಥರ ರವೆ ಉಂಡೆನೇ ನಾನು ಇನ್ನೊಂದು ಥರ ತೋರಿಸಿದ್ದೆ. ಅದು ಸಕ್ಕದಾಗಿರುತ್ತೆ ರವೆ ಉಂಡೆ ತಿನ್ನೋದಕ್ಕೆ. ಅದನ್ನು ಬೇಕಿದ್ರೆ ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಆದರೆ ಇದನ್ನು ಒಂದಿನ ಅಥವಾ ನೆಕ್ಸ್ಟ್ ದಿನ ಅಷ್ಟೇ ತಿಂದು ಖಾಲಿ ಮಾಡಬೇಕು. ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನು. ಯಾಕಂದರೆ ಹಾಲು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇದಕ್ಕೆ ನಾನು. ಅರ್ಜೆಂಟಾಗಿ ಅಂದರೆ ಇವಾಗ ಇನ್ಸ್ಟೆಂಟಾಗಿ ಮಾಡಿಕೊಂಡು ಹಂಗೆ ತಿನ್ನೋದು ಅಷ್ಟೇನೆ. ಬೇಗ ಬೇಕು ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಅಥವಾ ದೇವ್ರದ ನೈವೇದ್ಯಕ್ಕೆ ಬೇಕು ಅಂದಾಗ ಅರ್ಜೆಂಟಾಗಿ ಮಾಡ್ಕೊಬೋದಾಗಿರೋದಿದು. ಹಾಗಾಗಿ ಹಸಿ ಕೊಬ್ಬರಿ ಎಲ್ಲ ಹಾಕಿರೋದು, ಹಾಲೆಲ್ಲ ಹಾಕಿರೋದ್ರಿಂದ ಜಾಸ್ತಿ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ ಇದನ್ನು. ಒಣಕೊಬ್ಬರಿ ಹಾಕಿ ಹಾಲು ಕಮ್ಮಿ ಹಾಕಿ ರವೆ ಉಂಡೆ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಅದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದೆ, ಆ ವಿಡಿಯೋದಲ್ಲಿದೆ. ಇದು ಅರ್ಜೆಂಟಾಗಿ ಆಗೋದಕ್ಕೆ ಚಿಕ್ಕದಾಗಿ ಅದಕ್ಕೆ ಸ್ವಲ್ಪನೇ ಹಾಕಿ ಮಾಡಿರೋದು ನಾನು. 1 ಕಪ್ ರವೆನಲ್ಲಿ ಮಾಡ್ಕೊಂಡಿರೋದು 6 ರವೆ ಉಂಡೆ ಆಗುತ್ತೆ ನೋಡಿ. ಈ ಥರ ಹಾಲು ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಮ್ಮ ಮನೆಯವ್ರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಅವ್ರು ಮಾಡಿದ್ರಲ್ಲಿ ಒಂದು 4 ಅವರೇ ತಿನ್ಕೊಂಬಿಟ್ರು. ಆಮೇಲೆ ಇನ್ನು ನಮ್ಮಮ್ಮ ನಾನು ಒಂದೊಂದು ತಿನ್ಕೊಂಡ್ವಿ. ಫಸ್ಟು ಇದನ್ನು ಇಷ್ಟನ್ನು ನಾನು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನೈವೇದ್ಯಕ್ಕೆ ಇಡೋ ತನಕ ಕೊಡಲಿಲ್ಲ ಅವ್ರಿಗೆ. ದೇವ್ರಿಗೆ ನೈವೇದ್ಯ ಮಾಡಾದಮೇಲೆ ಅದನ್ನು ತಿನ್ನೋದಕ್ಕೆ ಕೊಟ್ಟಿದ್ದು. ಇನ್ನು ರವೆ ಉಂಡೆ ಮಾಡಿ ಇಟ್ಟಿದ್ದು ಆಯಿತು. ರವೆ ಉಂಡೆ ಮಾಡಿ ಇಟ್ಬಿಟ್ಟು ಇನ್ನು ದೇವರಿಗೆ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಡ್ತಾ ಇದ್ದೀನಿ. ದೇವ್ರಿಗೆ ದೀಪ ಹಚ್ಕೊಂಡು ಮನೆ ಒಳಗಡೆ ಪೂಜೆ ಮಾಡಿ ಆದಮೇಲೆ ಆಚೆ ಹೋಗ್ಬಿಟ್ಟು ಆಚೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡ್ತಾ ಇರೋದು. ಇನ್ನು ಒಳಗಡೆ ಪೂಜೆ ಮುಗಿಸ್ಬಿಟ್ಟು ಇವಾಗ ಆಚೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಂದಿರೋ ಹಣ್ಣೆಲ್ಲನೂ ದೇವ್ರಿಗೆ ಇಟ್ಬಿಟ್ಟು ಇನ್ನು ರವೆ ಉಂಡೆ ಎಲ್ಲ ಮಾಡಿದ್ದೆ ಅಲ್ಲ ಅದನ್ನು ತೊಗೊಂಬಂದು ದೇವ್ರ ಹತ್ರ ಇಟ್ಟಿದ್ದೀನಿ, ಅಂದರೆ ತುಳಸಿ ಗಿಡದ ಹತ್ರ ಇಟ್ಟಿದ್ದೀನಿ.
ಅಂದರೆ ನಮ್ಮಮ್ಮ ಕೆಳಗಡೆ ಇಡ್ಬೇಕು ತಾನೆ, ಯಾಕೆ ಅದನ್ನು ತುಳಸಿ ಪಾಟ್ ಮೇಲೆ ಇಟ್ಟಿದೀಯಾ ಅಂತಂದರು. ಅದು ಸ್ವೀಟ್ ಅಲ್ವಾ, ರವೆ ಅಂದರೆ ಏನು ಇರುವೆಗಳು ಬಂದುಬಿಡ್ತವೆ ಕೆಳಗಡೆ ಇಟ್ಟರೆ ಅಂತ ಅಂದ್ಬಿಟ್ಟು ನಾನು ತುಳಸಿ ಪಾಟ್ ಮೇಲೆ ಇಟ್ಟೆ. ಇನ್ನಲ್ಲಿ ಸರಿಯಾಗಿ ಜಾಗನೂ ಸಾಕಾಗಲಿಲ್ಲ ನನಗೆ ಇಡೋದಕ್ಕೆ, ಹಣ್ಣು ಇಟ್ಟಿದ್ದೀನಲ್ಲ, ಇನ್ನು ಜಾಗ ಇಲ್ಲ, ಸರಿಯಾಗಿ ದೀಪಗಳು ಕೂಡ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಮೇಲೆ ಇಟ್ಟಿದ್ದು. ಏನಾದರೂ ಚಿಕ್ಕದಾಗಿ ಒಂದು ಪೀಠ ಥರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ದೀಪಗಳು ಕೂಡ ಹಚ್ತಾ ಇದ್ದೀನಿ. ಬಾಗ್ಲತ್ರ, ಆಮೇಲೆ ತುಳಸಿ ಗಿಡದ ಮುಂದೆ ಇಟ್ಟಿರೋ ದೀಪಗಳು ಎಲ್ಲ ಕಡೆನೂ ದೀಪ ಹಚ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ದೀಪಾವಳಿ ಹಬ್ಬಕ್ಕಿಂತ ಇವತ್ತು ನನಗೆ ಇನ್ನೂ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಒಂಥರ ಖುಷಿ ಆಯಿತು. ಹೆಂಗಿತ್ತು ನಮ್ಮನೆ ಹಬ್ಬ ಅಂತ ಹೇಳಿ, ತುಳಸಿ ಹಬ್ಬ ನನಗೆ ಎಷ್ಟು ಗೊತ್ತೋ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀನಿ. ಇನ್ನೂ ಬೆಟ್ಟದ ನಲ್ಲಿಕಾಯಿ ತಂದು ಅದರಲ್ಲೆಲ್ಲ ದೀಪ ಹಚ್ಚಬೇಕಾಗಿತ್ತು. ಆದರೆ ನನಗೆ ಬೆಟ್ಟದ ನಲ್ಲಿಕಾಯಿಗಳು ಅಂದರೆ ತೊಗೊಂಬರಲಿಲ್ಲ, ನಾನು ಮರ್ತುಬಿಟ್ಟೆ ಅದನ್ನು ತೊಗೊಂಬರೋದನ್ನು. ಅದು ನಾವು ಆಮೇಲೆ ನೆನೆಸ್ಕೊಂಡೆ, ಇನ್ನು ಇವಾಗ ಹೋಗಿ ತೊಗೊಂಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇನ್ನು ಈ ಥರ ದೀಪದಲ್ಲೇನೇ ಅಲಂಕಾರ ಮಾಡಿಕೊಂಡು ಮಾಡಿದ್ದೀನಿ. ಎಷ್ಟು ಸಾಧ್ಯ ಅಷ್ಟು ಮಾಡಿದ್ದೀನಿ. ಒಬ್ಬಳೇ ಮಾಡ್ಕೊಬೇಕಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬಳೇ ಮಾಡ್ಕೊಬೇಕು ಅಂದರೆ ಎಲ್ಲ ಕೂಡ. ಎಷ್ಟು ಅಂತ ಮಾಡೋದು, ಸುಸ್ತಾಗಿ ಹೋಗ್ಬಿಡುತ್ತೆ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ. ಇನ್ನು ಈ ಥರ ಮಾಡಿದೆ ನಾನು ತುಳಸಿ ಹಬ್ಬ ಬಿಡಬಾರ್ದು ಅಂದ್ಬಿಟ್ಟು ಮಾಡಿದ್ದೀನಿ. ನಾನು ಪ್ರತಿ ವರ್ಷ ಮಾಡ್ತೀನಿ. ಈ ವರ್ಷ ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ ನಾನು ತುಳಸಿ ಹಬ್ಬನ ಮಾಡಲಿಲ್ಲ. ನಾನು ಪ್ರತಿ ವರ್ಷ ಕೂಡ ತುಳಸಿ ಹಬ್ಬ ಮಾಡ್ತೀನಿ. ತುಳಸಿನ ನಾನು ಮನೆ ಒಳಗಡೆ ಇಟ್ಬಿಟ್ಟೆ ಮಾಡ್ತಾಯಿದ್ದೆ, ಬೇರೆ ಅಂದರೆ ಬಾಡಿಗೆ ಮನೆಯಲ್ಲೆಲ್ಲ ಇದ್ದಾಗ. ಇವಾಗ ಜಾಗ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಒಳಗಡೆ ಇಡಲ್ಲ, ಆಚೆನೇ ಇಟ್ಬಿಟ್ಟು ಮಾಡೋದು. ಒಟ್ಟಿನಲ್ಲಿ ಮಾಡ್ತೀನಿ. ಎಷ್ಟು ಸಾಧ್ಯ ನನ್ನಿಂದ, ಎಷ್ಟು ಗ್ರ್ಯಾಂಡಾಗಂತೂ ಆಗದೆ ಹೋದ್ರೂ ಸಿಂಪಲ್ಲಾಗಿ ಎಷ್ಟು ಸಾಧ್ಯ ಅಷ್ಟೇ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ, ಮಿಸ್ ಮಾಡಲ್ಲ ಪ್ರತಿ ವರ್ಷ ಕೂಡ. ಈ ವರ್ಷ ಕೂಡ ನನ್ನಿಂದ ಸಾಧ್ಯ ಆದಷ್ಟು ಮಾಡಿದ್ದೀನಿ. ಈ ವರ್ಷ ಯೂಟ್ಯೂಬ್ ಇರೋದ್ರಿಂದ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಇನ್ನು ಕ್ಯಾಮ್ರಾನ ಇಡೋದಕ್ಕೆ ಅಂದರೆ ನಾನು ಕರೆಕ್ಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೆಟ್ ಮಾಡಿದ್ದೆ. ಅದು ನೋಡಿದ್ರೆ ನಾನು ಕಾಣಿಸ್ತಾನೆ ಇಲ್ಲ, ಅರ್ಧ ಕಾಣಿಸ್ತಾ ಇದ್ದೀನಿ. ಪರವಾಗಿಲ್ಲ, ಹೋದರೆ ಹೋಗಲಿ, ಇನ್ನು ಪೂಜೆ ಮಾಡೋದು ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ವಿಡಿಯೋ ಆದಮೇಲೆ ನೋಡಿದೆ ನಾನು, ಇನ್ನೇನು ಮಾಡೋಕ್ಕಾಗತ್ತೆ, ಸರಿ ಎಷ್ಟಾಗಿದೆಯೋ ಅಷ್ಟೇ ಸಾಕು ಅಂದ್ಬಿಟ್ಟು. ಇನ್ನು ಪೂಜೆ ಕೂಡ ಮಾಡಿಕೊಂಡೆ ಆಚೆ ತುಳಸಿಗೆ. ಇಷ್ಟೇ ನಮ್ಮ ಪೂಜೆ, ಇಷ್ಟೇ ನಮ್ಮ ಹಬ್ಬ. ನನಗೆ ಎಷ್ಟು ಬಂತೋ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡಿದ್ದೀನಿ. ಹೆಂಗಿತ್ತು ನಮ್ಮನೆ ತುಳಸಿ ಹಬ್ಬ, ಜೊತೇಲಿ ನನ್ನ ಸೀರೆ ಹೆಂಗಿದೆ, ಸೀರೆನಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ, ಮಿಸ್ ಮಾಡ್ದಿರಾ, ಓಕೆನಾ? ಇನ್ನು ಪೂಜೆ ಕೂಡ ಮಾಡಿಕೊಂಡೆ. ತುಳಸಿ ಹಬ್ಬನೂ ಆಯಿತು ನಮ್ಮ ಮನೆಯಲ್ಲಿ. ಇದು ಸ್ವಲ್ಪ 6 ಗಂಟೆ ಅಷ್ಟರಲ್ಲಿ ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ಇನ್ನೂ ಬೆಳಕಿದೆ. ಇನ್ನೊಂದು ಸ್ವಲ್ಪ ಕತ್ಲಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟೊತ್ತಿಗಾಗಲೇ ನಾನು ಪೂಜೆ ಮುಗಿಸ್ಬಿಟ್ಟಿದ್ನಲ್ಲ, ಹಾಗಾಗಿ ಆ ವಿಡಿಯೋನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಇದು ನಮ್ಮ ಮನೆಯ ತುಳಸಿ ಹಬ್ಬದ ವಿಶೇಷ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಎಲ್ಲ ಆದಮೇಲೆ ಒಂಥರ ಖುಷಿ ಆಗ್ತಾಯಿತ್ತು. ಬೆಳಗ್ಗೆಯಿಂದ ಮಾಡಿದ್ದ ಕೆಲಸ ಅಂದರೆ ಕಷ್ಟ, ಮೈಕೈ ನೋವು ಅದೆಲ್ಲ ಹೊರಟೇ ಹೋಗಿತ್ತು ನನಗೆ, ಇದನ್ನೆಲ್ಲ ನೋಡಿದ್ಮೇಲೆ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡ್ದಿರಾ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ನಮ್ಮನೆ ಹಬ್ಬ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.